ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮನೆಯ ಶುಕ್ರವಾರದ ಪೂಜೆ ಇದಾಗಿತ್ತು. ಇವತ್ತು ಒಂದು ಪ್ರೋಟೀನ್ ದೋಸೆನ ಮಾಡ್ತಾಯಿದ್ದೀನಿ. ಇದು ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಹೆಸರು ಕಾಳನ್ನು ಬಳಸಿ ಮಾಡ್ತಾ ಇರೋ ದೋಸೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿ ಕೂಡ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಲೋಟ ಹಸಿರು ಕಾಳು, 1 ಲೋಟ ಅಕ್ಕಿ, 1 ಸ್ಪೂನ್ ಮೆಂತ್ಯ, 3 ಸ್ಪೂನ್ ತೊಗರಿಬೇಳೆ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ 6 ರಿಂದ 7 ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು. ನಾವು ಬೆಳಗ್ಗೆ ಪ್ರಿಪೇರ್ ಮಾಡೋದಾದರೆ ಲಂಚ್ಗೆ ಓವರ್ನೈಟ್ ನೆನೆಸಿಡಿ, ಬೆಳಗ್ಗೆ ಎದ್ದು ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಮಿಕ್ಸಿ ಜಾರಿಗೆ ನೆನೆಸಿದ್ದನ್ನು ಹಾಕಿ ಸ್ವಲ್ಪ ಶುಂಠಿ, 2 ಮೆಣಸಿನಕಾಯಿ, 1 ಹುಡಿ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಈ ಥರ ರೆಡಿಯಾಗಿರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬಿಡಿ. ನಂತರ ಒಲೆಯ ಮೇಲೆ ಹಂಚನ್ನು ಇಟ್ಟು ಈ ರೀತಿ ದೋಸೆ ಮಾಡಿ ಮಕ್ಕಳಿಗೆ ದೋಸೆ ಮೇಲೆ ಎಣ್ಣೆ ಹಾಕುವ ಬದಲು ತುಪ್ಪವನ್ನು ಸೇರಿಸಿ ಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆ ಈ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಬೆಳಗ್ಗೆ ಬೇಗನೂ ಕೂಡ ಆಗುತ್ತೆ. ತುಂಬ ಹೆಲ್ದಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಟೈಮ್ ಸಿಕ್ಕಿದಾಗ ದಿನದಲ್ಲಿ 1 ಪೇಜ್ ಆದ್ರೂ ಭಗವದ್ಗೀತೆ ಓದೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ದಿನೇ ದಿನೇ ಹೊಸದನ್ನು ಕಲಿತಾ ಹೋಗ್ತೀವಿ. ಮುಂದೆ ಏನು ಅನ್ನೋದನ್ನು ಕಲಿಸ್ಕೊಡುತ್ತೆ. ಈ ಬುಕ್ಕು ಎಲ್ಲ ಆನ್ಲೈನ್ಗಳಲ್ಲೂ ಸಿಗುತ್ತೆ ಮತ್ತು ಬುಕ್ ಶಾಪ್ಗಳಲ್ಲೂ ಸಿಗುತ್ತೆ. ಬೇಕು ಅಂದರೆ ಒಂದ್ಸಲ ತಗೊಂಡು ಓದಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.